ಮುಗೀತಾ ನಿಮ್ಮ ಸೀಕ್ರೆಟ್ ಸೆಷನ್ ಅಲ್ಲ? ಸರಿ, ಅಮ್ಮ ಫೋನ್ ಮಾಡಿದ್ರು, ಬೇಗ ಹೊರಡ್ಬೇಕಂತೆ. ಬನ್ನಿ ಹೋಗೋಣ. ಅದೇನ್ರಿ, ನೀವು ಮತ್ತೆ ಗುರುಗಳು ಗುಟ್ಟಾಗಿ ಮಾತಾಡ್ಕೋತಾ ಇದ್ರಿ? ಅದು ನಿಮಗೆ ಬೇಡದೇ ಇರೋ ವಿಚಾರ. ಏನ್ರಿ ಬೇಡದಿರೋ ವಿಚಾರ ಅಂತಂದ್ರೆ? ಗುರುಗಳು ನಿಮಗೆ ಎಷ್ಟು ಕ್ಯೂಟಾಗಿ ದೀರ್ಘ ಸುಮಂಗಲಿ ಭವ ಅಂದಾಗ ನಿಮ್ಮ ಮುಖ ನೋಡಬೇಕಾಗಿತ್ತು. ಒಳ್ಳೆ ಕಾಶ್ಮೀರದ ಸೇಬಿನ ಥರ ಕೆಂಪಗಾಗಿತ್ತು. ಅದು ಕೋಪಕ್ಕೆ ಕೆಂಪಾಗಿದ್ದು ನಾಚಿಕೆಗಲ್ಲ. ನನಗಂತ ಅವ್ರು ಹಾಗಂದಿದ್ದು ತುಂಬ ಖುಷಿ ಆಯಿತು. ನಿಮಗೆ ಆಗದೇ ಇರುತ್ತಾ? ಯಾವ ಹೆಣ್ಣಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ್ರೆ ಖುಷಿ ಆಗದೆ ಇರುತ್ತೆ ಹೇಳಿ? ಆದರೂ ನಿಮ್ಮ ಬಾಯಲ್ಲೇ ಒಂದ್ಸತಿ ಕೇಳೋಣ ಅಂತ. ಹೇಳ್ರಿ, ನಿಮಗೆ ಖುಷಿ ಆಯ್ತಲ್ವಾ? ಇಲ್ಲ, ನನಗೆ ಖುಷಿ ಆಗಲಿಲ್ಲ. ಯಾಕ್ರಿ ಅಮೃತ ಅವರೇ, ನನ್ನ ಮೇಲೆ ಏನಾದರೂ ಕೋಪನಾ? ಹೀಗೆ ಹೇಳ್ಬಿಟ್ರಲ್ಲ. ಹಾಗೇನಿಲ್ವಲ್ಲ. ಯಾಕೆ ಯಾವಾಗಲೂ ಸಿಡಿ ಅಂತ ಇರ್ತೀರಾ? ಇವತ್ತಾದರೂ ಒಂಚೂರು ನಗಬಾರ್ದಾ? ದೇವರ ಆಶೀರ್ವಾದ ಸಿಕ್ಕಿದೆ, ಡಬಲ್ ಖುಷಿಯಾಗಿರಬೇಕು. ನೀವು ನೋಡಿದ್ರೆ ಅಂತ ಇದ್ದೀರಾ. ನನ್ನ ಖುಷಿ ಇರೋದು ನಿನ್ನ ಸಾವಲ್ಲಿ ಕಣೋ. ದೇವರ ಆಶೀರ್ವಾದ ಸಂಪೂರ್ಣ ಆಗೋದು ನೀನು ಸತ್ತಾಗ. ಇವತ್ತು ನಮ್ಮ ಮೊದಲನೇ ರಾತ್ರಿ. ಏನೇನೋ ಅಡ್ಡಿ ಆಗಿ ಮುಂದಕ್ಕೆ ಹೋಗಿ ಕೊನೆಗೂ ಇವತ್ತು ನಾನು ನೀವು ಸೇರೋ ಗಳಿಗೆ ಬಂದಿದೆ. ಖುಷಿಯಾಗಿ ಹೊಸ ಜೀವನ ಪ್ರಾರಂಭ ಮಾಡೋಣ. ಅದೇನೇ ಹಳೆ ಬೇಜಾರಿದ್ರು ಅದನ್ನೆಲ್ಲ ಇಲ್ಲೇ ಬಿಸಾಕ್ ಬನ್ನಿ. ಎಲ್ಲ ಹೊಸದಾಗಿ ಶುರು ಮಾಡೋಣ. ಹೊಸ ಜೀವನ, ಮೊದಲನೇ ರಾತ್ರಿ ಅಂತ ಏನೇನೋ ಕನಸು ಕಟ್ಕೊಂಡಿದ್ಯಾ ಅಲ್ವಾ? ಆ ನಿನ್ನ ಕನಸುಗಳನ್ನು ಛಿದ್ರ ಮಾಡೋದಕ್ಕೆ ಬಂದವಳು ನಾನು. ನೀನು ಬದುಕು ಕಟ್ಟೋ ಮಾತಾಡ್ತಿದ್ಯಾ. ನಾನು ನಿನ್ನ ಚಟ್ಟ ಕಟ್ಟೋದಕ್ಕೆ ಸಿದ್ಧ ಮಾಡ್ತಾ ಇದ್ದೀನಿ. ಅದೇನೇನು ಕನಸು ಕಾಣ್ತೀಯೋ ಕಾಣ್ಕೋಬಿಡೋ. ಇವತ್ತು ರಾತ್ರಿನೇ ನಿನ್ನೆಲ್ಲ ಕನಸುಗಳನ್ನು ನಿನ್ನ ಶವದ ಮೇಲೆ ಹಾಕಿ ಮೆರವಣಿಗೆ ಮಾಡಿಸ್ತೀನಿ. ನಮ್ಮ ಮೊದಲನೇ ರಾತ್ರಿ ಅಲ್ಲಲ್ಲ, ನಿನ್ನ ಕೊನೆ ರಾತ್ರಿಗೆ ಕ್ಷಣಗಣನೆ ಈಗ ಶುರು. ಯೋಚನೆ ಬಿಡ್ರಿ. ಎಲ್ರಿಗೂ ಥ್ಯಾಂಕ್ಸ್. ಲವ್ ಯು ಅಮ್ಮ. ಎಷ್ಟು ಆತ್ರನಪ್ಪ ನಮ್ಮ ಅರ್ಜುನ್ಗೆ. ಒಳ್ಳೆ ಹಗ್ಗ ಬೆಚ್ಚಿದ ಕರು ಥರ ಓಡ್ತಾ ಇರೋದು ನೋಡಿ. ಏ ನಿಧಾನ ಕಣೋ. ಒಂದೇ ಕನಿಷ್ಕ ಬಾ. ಏನು ಇತ್ತೀಚೆಗೆ ತುಂಬಾ ಬುದ್ಧಿವಂತ ಆಗಿದೆಯಲ್ಲ? ಯಾಕೆ ಬಾಬಾ, ನನ್ನ ಬುದ್ಧಿಶಕ್ತಿ ಮೇಲೆ ನಿಮಗೆ ಅನುಮಾನಗಳಿರೋ ಹಾಗಿದೆಯಲ್ಲ? ನಿನ್ನ ಬುದ್ಧಿವಂತಿಕೆಯ ಮೇಲೆ ಅನುಮಾನ ಅನ್ನೋದಕ್ಕಿಂತ ನಿನ್ನ ಅತಿ ಬುದ್ಧಿವಂತಿಕೆಯ ಕೆಲಸಗಳ ಮೇಲೆ ಅನುಮಾನ ಬರ್ತಾ ಇದೆ ನನಗೆ. ಏನು ಇವತ್ತು ನಿಮ್ಮ ಮಾತಿನ ದಾಟಿ ಬೇರೆ ತರನೇ ಇದೆ? ನಿನ್ನ ವರ್ತನೆ ದಿನದಿಂದ ದಿನಕ್ಕೆ ಬೇರೆ ಆಗ್ತಾ ಇರೋದ್ರಿಂದ ನನ್ನ ಮಾತುಗಳ ಮೇಲೆ ನಿನಗಾಗ ಅನ್ಸೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಈ ರೀತಿ ಸುತ್ತಿ ಬಳಸಿ ಸಮಯ ವ್ಯರ್ಥ ಮಾಡ್ತಿರೋ ಅಥವಾ ನೇರ ವಿಚಾರಕ್ಕೆ ಬರ್ತಿರೋ? ಸಾಕು ಮಾಡು ನಿನ್ನ ನಾಟಕನ ಕಪಟಿ. ಮಾಡೋದ್ನೆಲ್ಲ ಮಾಡಿ ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ತಿದ್ಯಾ? ಬಾಬಾ, ನೀವು ಯಾರ ಮುಂದೆ ಮಾತಾಡ್ತಿದ್ದೀರಾ ಗೊತ್ತಿದ್ಯಾ? ನಾನು ತಕ್ಷಕ ವಂಶದ ಅಧಿಪತಿ. ನೀನು ತಕ್ಷಕ ವಂಶದ ಅಧಿಪತಿನೇ ಆಗಿರ್ಬೋದು, ಆದ್ರೆ ಈಗ ನೀನು ಇಲ್ಲಿರೋದು ನನ್ನ ಲೋಕದಲ್ಲಿ. ನಿನ್ನನ್ನು ಕರ್ಸಿದ್ದು ನಾನು ಇರಬಹುದು, ಆದ್ರೆ ನಾನು ನಿಮ್ಮ ಅಡಿಯಾಳಲ್ಲ ಅನ್ನೋದು ನೆನಪಿರಲಿ. ಶಕ್ತಿಯಲ್ಲಿ ನಿನ್ನನ್ನು ಮೀರಿಸ್ತೀನಿ. ಸಾಕು ಮಾಡು ಕಾನಿಷ್ಕ. ಇದು ನಿನ್ನ ಉದ್ದಟತನದ ಪರಮಾವಧಿ. ಇಲ್ಲಿ ನಡೆಯದೇನಿದ್ರು ನನ್ನ ಮಾತು, ನನ್ನ ಅನತಿ ಮಾತ್ರ.
ನೀನು ಆ ಸನ್ಯಾಸಿ ಹತ್ರ ಹೋಗಿ ಗುಟ್ಟಾಗಿ ಮಾತಾಡಿದ್ರೆ ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನಗೆ ಗೊತ್ತಿಲ್ದಿರೋ ಹಾಗೆ ನೀನೇನಾದರೂ ಸಾಧಿಸಬೇಕು ಅಂತ ಹೋದ್ರೆ ಕೇವಲ ಭ್ರಮೆಯಾಗೆ ಉಳಿಯುತ್ತಷ್ಟೇ. ಇವನ್ನ ಎದುರು ಹಾಕೊಳ್ಳೋದು ಬೇಡ. ನಾನು ಅಲ್ಲಿಗೆ ಹೋಗಿರೋದು ಇವನಿಗೆ ಗೊತ್ತಾಗ್ಬಿಟ್ಟಿದೆ. ಉಪಾಯವಾಗಿ ಇವನ ಹತ್ರ ವ್ಯವಹಾರ ಮಾಡಬೇಕು. ಏನು ಯೋಚಿಸ್ತಿದ್ಯಾ ಕಾನಿಷ್ಕ? ಗುಟ್ಟು ಬಯಲಾಗೋಯ್ತು ಅಂತನಾ? ಗುಟ್ಟೇನು ಬಂತು ಬಾಬಾ? ನಾನು ಈ ವಿಚಾರ ಹೇಳೋದಕ್ಕೆ ಅಂತಲೇ ನಿಮ್ಮ ಹತ್ರ ಬಂದಿದ್ದು. ಅಷ್ಟರಲ್ಲಿ ನೀವೇ ಸಾಕು ಮಾಡು ನಿನ್ನ ನಾಟಕನ. ಇಲ್ಲ ಬಾಬಾ, ಇದರಲ್ಲಿ ನಾಟಕ ಏನೂ ಇಲ್ಲ. ನಾನು ಆ ಸನ್ಯಾಸಿ ಹತ್ರ ಹೋಗಿದ್ದು ನಿಜ. ಅವನ್ನ ಹೆದರಿಸಿ ಬೆದರಿಸಿ ನಾಗಿನಿ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡೋದಕ್ಕೆ ಹೋಗಿದ್ದೆ. ಹಾಗಾದ್ರೆ ಈ ವಿಚಾರ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಮುಚ್ಚಿಡೋ ಉದ್ದೇಶ ನನಗಿರಲಿಲ್ಲ ಬಾಬಾ. ಎಲ್ಲ ವಿಚಾರ ಪತ್ತೆ ಮಾಡಿ ಆಮೇಲೆ ನಿಮ್ಮ ಹತ್ರ ಬರೋಣ ಅಂತ ಅನ್ಕೊಂಡು ಸುಮ್ಮನಾದೆ. ಅಲ್ಲ, ಈ ವಿಚಾರ ನಿಮ್ಮ ಹತ್ರ ಮುಚ್ಚಿಟ್ಟು ನನಗೇನಾಗಬೇಕು ಹೇಳಿ? ಅದು ಅಲ್ಲದೆ ನಾನು ಏಕಾಂಗಿಯಾಗಿ ನಿಮ್ಮ ಸಹಾಯ ಇಲ್ಲದೆ ಈ ಯುದ್ಧ ಗೆಲ್ಲೋದಕ್ಕಾಗುತ್ತಾ? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಇರ್ಲಿ, ಈ ಬಾರಿ ನಾನು ನೀನು ನಂಬ್ತೀನಿ. ನಾವಿಬ್ರು ಒಂದಾಗಿದ್ರೇ ಕಾನಿಷ್ಕ ನಮ್ಮ ಶತ್ರುನ ಮಣಿಸೋದಿಕ್ಕಾಗೋದು. ಒಂದು ಬಾಂತು ನೆನ್ಪಲ್ಲಿಟ್ಕೋ. ನೀನೇನಾದ್ರೂ ನನ್ನ ಕಣ್ ತಪ್ಪಿಸಿ ಒಂದೇ ಒಂದು ಹೆಜ್ಜೆ ಮುಂದಿಟ್ಟೆ ಅಂತ ಈ ಭೈರವನಿಗೆ ಗೊತ್ತಾದ್ರೆ ಮುಂದೆ ನಡೆಯೋ ಎಲ್ಲ ಅನಾಹುತಗಳಿಗೂ ನೀನೇ ಹೊಣೆಗಾರಿಕೆ. ಇದು ನಾ ಎಚ್ಚರಿಕೆ ಅಂತಾನೆ ತಿಳ್ಕೊ. ಜೈ ಮಹಾಕಾಲ. ಪರವಾಗಿಲ್ಲ, ನಮ್ಮ ಮನೆಯವರು ನಾನೇನು ಹೇಳ್ದೇನೆ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಗುಡ್ ಗುಡ್. ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು. ಮೊದಲು ನನ್ನ ಫೇವ್ರೆಟ್ ಜೀನ್ಸ್ ತೊಗೋಬೇಕು. ಹಾಗೆ ಒಂದೆರಡು ಪುಲೋರ್ಸ್, ತುಂಬ ಚಳಿ ಇರುತ್ತೆ. ನನ್ನ ಕೋಟು. ಇಷ್ಟೇ ಬಟ್ಟೆನಾ? ಓ, ನನ್ನ ಫೇವ್ರೆಟ್ ಬಟ್ಟೆಗಳನ್ನೆಲ್ಲ ಆಗಲೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಹಾಗಿದ್ರೆ ನನಗೆ ಕೆಲಸ ಕಮ್ಮಿ ಆಯಿತು. ಆರಾಮಾಗಿ ಹೊರಡ್ಬೋದು. ನೋಡಿ, ನಾನು ಎಲ್ಲಿಗೂ ಬರಲ್ಲ. ನನಗಿದೆಲ್ಲ ಇಷ್ಟ ಆಗಲ್ಲ. ಅಯ್ಯೋ ದೇವ್ರೆ, ನೀವು ಹೇಳ್ತಾ ಇರೋದು ನೋಡಿದ್ರೆ ನಾನೇ ಪ್ಲ್ಯಾನ್ ಮಾಡಿಸಿ ಕರ್ಕೊಂಡು ಹೋಗ್ತಿರೋ ಹಾಗಿದೆ. ನನಗೇನೋ ಗೊತ್ತಿಲ್ಲ ರೀ. ನಿಮ್ಮ ವಿವರಣೆ ನನಗೆ ಬೇಕಾಗಿಲ್ಲ. ನನಗೆ ಬರೋದಕ್ಕೆ ಇಷ್ಟ ಇಲ್ಲ ಅಷ್ಟೇ. ರೀ, ಪಾಪ ಮನೆಯವರು ನಮಗೋಸ್ಕರ ಎಷ್ಟು ರೊಮ್ಯಾಂಟಿಕ್ಕಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಬರಲ್ಲ ಅಂದರೆ ಹೇಗ್ರಿ? ನೀವು ಬರಲೇಬೇಕು. ಅಷ್ಟಕ್ಕೂ ನಾವೇನು ಕೊಲೆ ದರೋಡೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಾ? ಏನೋ ಒಂದೊಳ್ಳೆ ಕೆಲಸ ಮಾಡೋದಕ್ಕೆ ತಾನೇ ಹೋಗ್ತಾ ಇರೋದು. ಬನ್ನಿರಿ, ಚೆನ್ನಾಗಿರುತ್ತೆ. ಇಲ್ಲ, ನನಗೆ ನಿಮ್ಮ ಜೊತೆ ಬರೋದಕ್ಕೆ Zambori Zarimbo, Zamborimbo, Mazambori Zarimbo, Zamborimbo. This is a song